ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರ ಸಂಪತ್ ಯೂಟ್ಯೂಬ್ ಚಾನಲ್. ಟುಡೇ ನಾನು ಏನು ಟಾಪಿಕ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಆಫ್ ಮೈ ಡ್ರೈವಿಂಗ್. ಹೇಗಿತ್ತು ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೆಯ ಡ್ರೈವಿಂಗ್. ಮಂಡ್ಯದಿಂದ ಮೈಸೂರು ತನಕ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಶೇರ್ ಮಾಡಿ. ಈ ಡ್ರೈವಿಂಗ್ ಮಾಡೋದು ಅಂದರೆ ನನಗೆ ತುಂಬ ಕ್ಯೂರಿಯಸ್. ಆಮೇಲೆ ನನಗೆ ಅದು ಅಂದರೆ ತುಂಬ ಇಷ್ಟ. ಸೊ ಆದರೆ ನಮ್ಮ ಮನೆಯಲ್ಲಿ ಡೈರೆಕ್ಟ್ ಎಕೋ ಸ್ಪೋರ್ಟ್ಸ್ ಕಾರ್ ನಮ್ಮ ಹತ್ರ ಇರೋದು. ಸೊ ಆ ಕಾರ್ನಲ್ಲಿ ಡ್ರೈವ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ಗೆ ಭಯ. ಎಲ್ಲರೂ ಹೋಗಿ ಇವಳು ಆಕ್ಸಿಡೆಂಟ್ ಏನಾರು ಮಾಡಿಬಿಡ್ತಾಳೆ, ಏನಾರು ಕತೆ ಆಗಿಬಿಟ್ರೆ ಇನ್ನೂ ಪರ್ಫೆಕ್ಟ್ ಇಲ್ಲ ಇವಳು ಅಂತ ಅಂದ್ಬಿಟ್ಟು ಅವರಿಗೆ ತುಂಬ ಭಯ ಕೊಡೋದಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ ಗೊತ್ತಾ, ನಾನು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದನ್ನ ವೆಯ್ಟ್ ಮಾಡ್ತಿದ್ದೆ. ಅವ್ರು ಆಫೀಸ್ಗೆ ಹೋಗ್ತಿದ್ದಂಗೆ ನಾನು ನಮ್ಮ ಭಾವನ್ನ ಕರ್ಕೊಂಡು ನಾನು ಕಾರ್ ಡ್ರೈವ್ ಮಾಡೋದಕ್ಕೆ ಹೋಗ್ತಿದ್ದೆ. ಹಿಂಗೆ ಮಾಡಿ ಕಲ್ತಿದ್ದೀನಿ ಈಗ ಡ್ರೈವಿಂಗ್ನ. ಸೊ ಫಸ್ಟ್ ಒಂದು ಫಂಕ್ಷನ್ಗೆ ಹೋಗಿದ್ದು. ಆ ಫಂಕ್ಷನ್ ಮುಗಿಸ್ಬಿಟ್ಟು ಎಲ್ಲಿ ಮಂಡ್ಯದಲ್ಲಿ ಫಂಕ್ಷನ್ ಇತ್ತು. ಆ ಫಂಕ್ಷನ್ನಿಂದ ರಿಟರ್ನ್ ಮೈಸೂರಿಗೆ ಬರಬೇಕಾದ್ರೆ ಕಂಪ್ಲೀಟ್ ಮಂಡ್ಯದಿಂದ ಮೈಸೂರು ಡ್ರೈವ್ ಮಾಡಿದ್ದೀನಿ. ದಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ತುಂಬ ಎಕ್ಸೈಟ್ಮೆಂಟ್, ಭಯ ಇತ್ತು, ಫಸ್ಟ್ ಕನ್ಫ್ಯೂಷನ್ ಇತ್ತು. ಬಟ್ ಎನಿಹೌ ಸಮ್ಹೌ ಆಗೋ ಈಗೋ ಎಲ್ಲ ನೀಟಿಗೆ ಕನ್ಫ್ಯೂಷನ್ಸ್ ಇಲ್ದಂಗೆ ಗಾಡಿ ಡ್ರೈವ್ ಮಾಡೋದು ಕಲ್ತಿದ್ದೀನಿ ಚೆನ್ನಾಗಿ. ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗು, ಆಮೇಲೆ ಏನು ಭಯ ಆಗಲಿಲ್ಲ, ಪರ್ಫೆಕ್ಟ್ ಅಂತ ನನಗೆ ಫೀಲ್ ಆಗಿದೆ. ತುಂಬ ಖುಷಿಯಾಯಿತು ಈ ಡ್ರೈವಿಂಗಿಂದ. ದೆನ್ ಡ್ರೈವ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಸ್ಟಾರ್ಟಿಂಗು ತುಂಬ ಎಕ್ಸೈಟ್ಮೆಂಟ್ಗೋಸ್ಕರ ಭಯ ಆಗ್ತಿತ್ತು ನನಗೆ ಮೇಯ್ನಾಗಿ. ಆಮೇಲೆ ಲೈಟಾಗಿ ಹಿಂಗೆ ಡ್ರೈವ್ ಮಾಡಿ ಸ್ವಲ್ಪ ಮಟ್ಟಿಗೆ ಹೇಗೆ ಕಾರ್ ಮೇಂಟೈನ್ ಮಾಡಬೇಕು, ಯಾವ ಟೈಮ್ನಲ್ಲಿ ಕಾರ್ನ ಬ್ಯಾಲೆನ್ಸ್ ಮಾಡಬೇಕು, ಗೇರ್ನ ಯಾವ ಟೈಮ್ಗೆ ಚೇಂಜ್ ಮಾಡ್ತಾನೆ ಇರಬೇಕು, ಆಕ್ಸಿಲೇಟ್ರ್ ಮತ್ತು ಎಕ್ಸ್ಕಲೇಟ್ರ್ ಎಲ್ಲ ಯಾವ ಟೈಮ್ನಲ್ಲಿ ಹೆಂಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಗೇರ್ ಚೇಂಜ್ ಮಾಡಬೇಕು ಅನ್ನೋದೆಲ್ಲ ನನಗೆ ಪರ್ಫೆಕ್ಟಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್.